ಬೆಳೆ ಮಾಡ್ತೀನಂತ ಹೆಂಗಂದ್ರೆ ಹಂಗ್ ಮಾಡ್ಬಿಟ್ರೆ ಬೆಳೆ ಚೆನ್ನಾಗ್ ಬರೋದಿಲ್ಲ. ಅದೇ ರೀತಿನೇ ಕಳೆನ ಹೆಂಗಂದ್ರೆ ಹಂಗ್ ಬಿಟ್ಬಿಟ್ರೆ ಕಳೆನೂ ಜಾಸ್ತಿ ಆಗೋಗ್ತದೆ. ಇವತ್ತಿನ ವಿಚಾರದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕೊತ್ಮಿರಿ ಸೊಪ್ಪನ್ನ ಅಲ್ಲಿ ಕಳೆ ತೆಗಿತಾ ಇದ್ದಾರೆ. 20 ದಿನ ಕೊತ್ಮಿರಿ ಸೊಪ್ಪಗಾಗಿದೆ ಈಗ. ಸೊ ಈ ಕಳೆಗಳನ್ನ ತೆಗೆದು ಒಂದು ಸ್ವಲ್ಪ ಗೊಬ್ಬರ ಕೊಟ್ಟಿದೆ ಆದ್ರೆ ಇನ್ನೊಂದು 10, 12 ದಿನಕ್ಕೆಲ್ಲ ಸೊಪ್ಪು ಬಂದ್ಬಿಡುತ್ತೆ ಸ್ನೇಹಿತರೆ. ಪ್ರಮುಖವಾಗಿ ನಾವು ಸ್ಟಾರ್ಟಿಂಗ್ ಮೊದಲನೇ ಹಂತದಲ್ಲೇ ನಾವು ಕಳೆನಾಶಕ ಇದೆ. ಸೊ ಬೀಜ ಚೆಲ್ಬಿಟ್ಟು ನೆನೆಸ್ಬಿಟ್ಟು ಅದನ್ನ ಬೇಕಾದ್ರೆ ಸ್ಪ್ರೇ ಮಾಡ್ಕೋಬಹುದು. ಅದನ್ನ ಸ್ಪ್ರೇ ಮಾಡೋದ್ರಿಂದ ಒಂದು 60% ಕಳೆ ನಿಯಂತ್ರಣದಲ್ಲಿ ಇರ್ತದೆ. ಅದನ್ನ ಬಿಟ್ಟು ಕೆಲವೊಂದು ಕಳೆಗಳು ಮಳಿತದೆ. ಅದನ್ನ ಬಂದು ಒಂದು 20 ದಿನ ಟೈಮಲ್ಲಿ ತೆಗೆದುಹಾಕೋದು ಉತ್ತಮ. ತೆಗೆದ್ಬಿಟ್ಟು ಗೊಬ್ಬರ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ ಈ ನೀರಾವರಿ ವಿಚಾರಕ್ಕೆ ಬಂದಾಗ ಇವರು ಜೈನ್ ಸ್ಪ್ರಿಂಕ್ಲರ್ ನ ಬಳಕೆ ಮಾಡಿರ್ತಾರೆ. 8 ಅಡಿಯಿಂದ 8 ಅಡಿಗೆ ಸಾಲು, ಮತ್ತೆ ಸ್ಪ್ರಿಂಕ್ಲರ್ ಇಂದ ಸ್ಪ್ರಿಂಕ್ಲರ್ಗೆ 8 ಅಡಿ ಮಾಡಿರ್ತಾರೆ ಸ್ನೇಹಿತರೆ. ಇನ್ನ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಮಳೆಗಾಲ ಆಗಿರೋ ಕಾರಣಕ್ಕೆ ನೀರೆಲ್ಲ ಜಾಸ್ತಿ ಬಿದ್ದಾಗ ಹೊರಗಡೆ ಹಾದು ಹೋಗ್ಲಿಕ್ಕಂತ 8 ಅಡಿಗೆ ಒಂದೊಂದು ಸಾಲುಗಳನ್ನ ಮಾಡಿರ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಅಲ್ಲಲ್ಲಿ ನೀರು ನಿಂತ್ಕೊಳ್ಳೋದನ್ನ ತಪ್ಪಿಸಬಹುದು. ಮತ್ತೆ ಸೊಪ್ಪುನು ನೀಟಾಗಿ ಬರ್ತದೆ. ಅಲ್ಲಲ್ಲಿ ಹಳದಿ ಬಣ್ಣಕ್ಕೆ ಚೇಂಜ್ ಆಗೋದೆಲ್ಲ ಕಂಟ್ರೋಲ್ ಅಲ್ಲಿ ಇರ್ತದೆ. ಸೊ ಈ ಒಂದು ಮೆಥಡ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ ಎಲ್ಲರಿಗೂ.